ಎಲ್ಲರೂ ಪ್ರಯಾಗಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಪ್ರಯಾಗರಾಜನು ಈ ಪಾಪಗಳನ್ನು ಹೇಗೆ ತೊಳೆದುಕೊಳ್ಳುತ್ತಾನೆ? ಇದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಬೃಂದಾವನ ಧಾಮದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ನಂದಗಾಂವ್ ಇದೆ. ಇಲ್ಲಿ ನಂದ ಮಹಾರಾಜನ ಅರಮನೆ ನಂದಭವನ್ ಇದೆ. ಕೃಷ್ಣನು ತನ್ನ ಬಾಲ್ಯವನ್ನು ಇಲ್ಲಿ ಕಳೆದನು. ಕೃಷ್ಣನು ಚಿಕ್ಕ ಬಾಲಕನಾಗಿದ್ದಾಗ ನಂದ ಮಹಾರಾಜನು ಒಮ್ಮೆ ತೀರ್ಥಯಾತ್ರೆಗೆ ಹೋಗಲು ತಯಾರಿ ನಡೆಸುತ್ತಿದ್ದನು. ಕೃಷ್ಣನು ತನ್ನ ತಂದೆಯನ್ನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಪ್ರಶ್ನಿಸಿದಾಗ ನಂದ ಮಹಾರಾಜನು ಪ್ರಯಾಗಕ್ಕೆ ಹೋಗುತ್ತಿರುವುದಾಗಿ ಹೇಳಿದನು. ಕೃಷ್ಣನು ಈ ದಿನ ಬೇಡ, ನಾಳೆ ಹೋಗಿ ಎಂದನು. ನಂದ ಮಹಾರಾಜನು ಆಗಲಿ ಎಂದನು. ಮರುದಿನ ನಂದ ಮಹಾರಾಜನು ಬೆಳಿಗ್ಗೆ ಬೇಗನೆ ಎದ್ದು ತಮ್ಮ ಮನೆಯ ಸಮೀಪದ ನಂದ ಸರೋವರದಲ್ಲಿ ಸ್ನಾನ ಮಾಡಲು ಹೋದನು. ಆಗ ಅಲ್ಲಿ ಒಬ್ಬ ಪ್ರಜ್ವಲಿಸುತ್ತಿದ್ದ ವ್ಯಕ್ತಿಯನ್ನು ನೋಡಿದನು. ಆ ವ್ಯಕ್ತಿಯು ಸರೋವರದ ದಂಡೆಯ ಮೇಲಿನ ಧೂಳಿನಲ್ಲಿ ಉರುಳಾಡಿ ನಂತರ ಸರೋವರದಲ್ಲಿ ಸ್ನಾನ ಮಾಡುತ್ತಿರುವುದನ್ನು ನಂದ ಮಹಾರಾಜನು ನೋಡಿದನು. ನೀವು ಯಾರು? ಈ ಮೊದಲು ನಾನು ನಿಮ್ಮನ್ನು ಇಲ್ಲಿ ನೋಡಿಲ್ಲ ಎಂದು ನಂದ ಮಹಾರಾಜನು ಪ್ರಶ್ನಿಸಿದಾಗ ಆ ವ್ಯಕ್ತಿಯು ನಾನು ಪ್ರಯಾಗ ಎಂದನು. ಅದಕ್ಕೆ ನಂದ ಮಹಾರಾಜನು ಏನು ಪ್ರಯಾಗ? ಈ ಪ್ರದೇಶದಲ್ಲಿ ಯಾವ ಪ್ರಯಾಗವೂ ಇಲ್ಲವಲ್ಲ ಎಂದನು. ಅದಕ್ಕೆ ಆ ವ್ಯಕ್ತಿಯು ನಾನು ಇಲ್ಲಿನವನಲ್ಲ, ನಾನು ಪ್ರಯಾಗರಾಜ, ಎಲ್ಲ ತೀರ್ಥಗಳ ರಾಜ. ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸೇರಿ ಸಂಗಮವಾಗುವ ಸ್ಥಳ ಎಂದನು. ನಂದ ಮಹಾರಾಜನು ಅಚ್ಚರಿಯಿಂದ ಹೌದಾ, ಆದರೆ ನೀವೇಕೆ ಇಲ್ಲಿಗೆ ಬಂದಿರುವಿರಿ ಎಂದು ಪ್ರಶ್ನಿಸಿದಾಗ ಪ್ರಯಾಗರಾಜನು ಹೀಗೆ ಉತ್ತರಿಸಿದನು. ಓ, ಅದೇನು ಹೇಳಲಿ, ಎಲ್ಲರೂ ಬಂದು ನನ್ನಲ್ಲಿ ಪಾಪಗಳನ್ನು ಬಿಟ್ಟು ಹೋಗುತ್ತಾರೆ. ಆದ್ದರಿಂದ ವರ್ಷಕ್ಕೊಮ್ಮೆ ಅಕ್ಷಯ ತೃತೀಯಾದ ಈ ದಿನದಂದು ನಾನು ಇಲ್ಲಿಗೆ ಬಂದು ಈ ವ್ರಜಧಾಮದ ಧೂಳಿನಲ್ಲಿ ಉರುಳಾಡಿ ಈ ಸರೋವರದಲ್ಲಿ ಮಿಂದು ನನ್ನ ಪಾಪಗಳನ್ನು ತೊಳೆದುಕೊಂಡು ನಾನು ಪಾವನವಾಗುತ್ತೇನೆ, ಶುದ್ಧಿಯಾಗುತ್ತೇನೆ ಎಂದನು. ಆ ದಿನದಿಂದ ನಂದ ಸರೋವರವು ಪಾವನ ಸರೋವರ ಎಂಬ ಹೆಸರನ್ನು ಪಡೆಯಿತು. ಹೀಗೆ ಅಕ್ಷಯ ತೃತೀಯಾದ ದಿನದಂದು ಪ್ರಯಾಗರಾಜನಲ್ಲದೆ ಇತರೆ ಎಲ್ಲ ನದಿಗಳಾದ ಗಂಗಾ, ಯಮುನೆ, ಸರಸ್ವತಿ, ಕಾವೇರಿ, ನರ್ಮದೆ ಮುಂತಾದವರೆಲ್ಲ ಇಲ್ಲಿಗೆ ಬಂದು ಸ್ನಾನ ಮಾಡುತ್ತಾರೆ. ಶ್ರೀ ಪ್ರಯಾಗರಾಜ್ ಕಿ ಜೈ. ಶ್ರೀ ಪಾವನ್ ಸರೋವರ್ ಕಿ ಜೈ. ಹರೇ ಕೃಷ್ಣ.